ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಏನಪ್ಪ ಅಂದರೆ ನಮ್ಮ ತಂಗಿನ ದುಬೈಗೆ ಹೋಗ್ತಾಯಿದ್ರು. ನಮ್ಮ ಮೈದವ್ರು ಅಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಏರ್ಪೋರ್ಟಿಗೆ ಬಿಡೋಕ್ಕೆ ಹೋಗಿದ್ವಿ. ಏರ್ಪೋರ್ಟಲ್ಲಿ ನೋಡಿ ಯಾವ ಥರ ಇದೆ ಲೈಟ್ಗಳು. ಅಲ್ಲಿ ಹೋದರೆ ಒಂಥರ ಸ್ವರ್ಗದ ಥರನೇ ಫೀಲ್ ಆಗುತ್ತೆ. ಅಂದರೆ ಬೆಳಗ್ಗೆ ರಾತ್ರಿ ಗೊತ್ತಾಗೋದೇ ಇಲ್ಲ. ಆಮೇಲೆ ರೋಡು ಅಷ್ಟೇ ನೋಡಿ, ಒಂದು ಗುಂಡಿ ಇಲ್ಲ, ಎಷ್ಟು ಕಾರ್ಗಳು ಹೋಗುತ್ತೆ. ಒಂಚೂರು ಪಾರ್ಕಿಂಗು ಪ್ರಾಬ್ಲಮ್ ಇರಲ್ಲ. ಈ ಥರ ವ್ಯವಸ್ಥೆ ಸಿಟಿ ಒಳಗಡೆನೂ ಬರಬೇಕು ಇದೇ ಥರ. ಆವಾಗ ಯಾವ ಆ್ಯಂಬುಲೆನ್ಸ್ಗೂ ತೊಂದರೆ ಆಗೋಲ್ಲ, ಏನೂ ಇಲ್ಲ. ನೋಡಿ ಯಾವ ಥರ ಲೈಟ್ಗಳು ಎಲ್ಲ ಹೇಗಿದೆ ಅಂತ ನಮಗೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಹೋಗಿದ್ದೀವಿ, ಆದರೆ ತುಂಬ ಕನ್ಫ್ಯೂಸ್ ಆಗೋದು ಅಂದರೆ ರೋಡ್ ತುಂಬ ಜಾಸ್ತಿ ಇರುತ್ತೆ. ಟರ್ಮಿನಲ್ಗಳು ಎಲ್ಲ ಕೇಳ್ಕೊಂಡು ಹೆಂಗೋ ಫೈನಲಿ ರೀಚ್ ಆದ್ವಿ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ದೊಡ್ಡದು ರೋಡ್ಗಳಂತೂ ಅಷ್ಟೇ ಸಖತ್ತಾಗಿರುತ್ತೆ ಗುರು, ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಹಂಗೂ ನಮ್ಮದು ಟರ್ಮಿನಲ್ 2ಗೆ ಹೋಗ್ಬೇಕಿತ್ತು. ಈ ಕಡೆ ಹೋಗೋದಾ ಆ ಕಡೆ ಹೋಗೋದಾ, ಇನ್ನೂ ಅದು ಕೆಲಸ ಬೇರೆ ಮಾಡ್ತಾಯಿದ್ರು ಸ್ವಲ್ಪ. ಹೆಂಗೋ ಕೇಳ್ಕೊಂಡು ಫೈನಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ. ಒಳಗಡೆ ಹೋಗ್ತೀವಿ, ನೋಡಬೇಕು. ಟರ್ಮಿನಲ್ 2 ಒಳಗಡೆ ಎಂಟ್ರಿ ಆದ್ವಿ ಹೆಂಗೋ ಕೇಳ್ಕೊಂಡು. ಆಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿದ್ದೆ ಪಾರ್ಕಿಂಗು. ಎಷ್ಟು ದೊಡ್ಡದು ಗುರು ಪಾರ್ಕಿಂಗು, ಕಿಲೋಮೀಟ್ರ್ ಗಟ್ಟಲೆ ಕಾರ್ಗಳು. ಅಷ್ಟು ಕಾರ್ಗಳು ನೋಡಿಲ್ಲ, ಅಷ್ಟು ವೆರೈಟಿ ನೋಡಿಲ್ಲ. ಅಷ್ಟು ಕಾರ್ಗಳು ಅಲ್ಲೇ ಇರುತ್ತೆ. ಕಿಲೋಮೀಟ್ರ್ ಗಟ್ಟಲೆ ನಿಲ್ಲಿಸಿದ್ದಾರೆ ಕಾರ್ಗಳ್ನ. ನೋಡಿ ಸುಮ್ಮನೆ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡಿದೆ. ಎಷ್ಟು ದೂರ ಇದೆ ಗೊತ್ತಾ, ಲಾಂಗು ಎಷ್ಟಿದೆ ನೋಡಿ ಡಿಸ್ಟೆನ್ಸ್. ಇಷ್ಟು ಸ್ಪೇಸಲ್ಲಿ ಎಲ್ಲ ಕಾರ್ಗಳು ಕ್ಲೀನಾಗಿ ಒಂದೊಂದು ಪ್ಲೇಸಲ್ಲಿ ನಿಲ್ಲಿಸ್ಬೇಕು. ಕಿಲೋಮೀಟ್ರ್ ಗಟ್ಟಲೆ ವೆರೈಟಿ ಕಾರ್ಗಳು. ನಮಗಂತೂ ಪಾರ್ಕಿಂಗ್ ಮಾಡಿ ಎಲ್ಲಿ ನಿಲ್ಲಿಸಿದ್ದೀವಿ, ಎಲ್ಲಿ ಹೋದ್ವಿ, ನನಗೆ ಮೊದಲೇ ಬೆಂಗಳೂರಲ್ಲಿ ಎಲ್ಲಿ ಹೋದ್ವಿ ಏನು ಅಂತ ಒಂದು ಗೊತ್ತಾಗಲ್ಲ. ಒಂಥರ ಕಾಮಿಡಿ ಇತ್ತು. ಹೋದರೆ ನಮ್ಮ ಅಣ್ಣವ್ರ ಹಿಂದೆ ಹೋಗ್ತಾ ಇದ್ದೆ. ಒಬ್ಬ ಎಷ್ಟು ಕಾರುಗಳು ಹಬ್ಬ ಅನಿಸ್ಬಿಡ್ತು ನಮಗಂತೂ ನೋಡಿ. ಎಂತೆಂಥ ಕಾರು. ಪಾರ್ಕಿಂಗ್ ಅಂತೂ ಸುಸ್ತಾಯ್ತು. ಈ ಥರ ಪಾರ್ಕಿಂಗ್ ಏನಾದರೂ ಸಿಟಿ ಒಳಗಡೆ ಬಂದುಬಿಟ್ರೆ ಆರಾಮ, ಯಾವುದೂ ಪ್ರಾಬ್ಲಮ್ ಇರೋಲ್ಲ, ಅಷ್ಟು ಚೆನ್ನಾಗಿದೆ. ಆಮೇಲೆ ಹೆಂಗೋ ಫೈನಲಿ ಮೇಲೆ ಏರ್ಪೋರ್ಟ್ಗೆ ಎಂಟ್ರಿ ಆದ್ವಿ. ಅಲ್ಲಿಂದ ಲಿಫ್ಟು ಒಳಗಡೆ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಬಿಡಿ. ಹೋಗ್ತಾ ಈ ಆ ಲೈಟ್ ಇರೋದಕ್ಕೆ ನಮಗೆ ಬೆಳಗ್ಗೆ ರಾತ್ರಿ ಮಳೆ ಆದರೂ ಗೊತ್ತಾಗಲ್ಲ, ಚಳಿ ಆದರೂ ಗೊತ್ತಾಗಲ್ಲ. ಆ ಥರ ಫುಲ್ಲು ಒಂಥರ ಅಟ್ಮಾಸ್ಫಿಯರೇ ಚೇಂಜ್ ಅಲ್ಲಿ. ಆಮೇಲೆ ಜನ ಬರೋರು ಹೋಗೋರು ಎಲ್ಲ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಒಳಗೆ. ಕ್ಲೀನಿಂಗ್ ಆಗಿರ್ಬೋದು, ಮೇಲ್ಛಾವಣಿ ಅಷ್ಟು ಕ್ಲೀನಾಗಿದೆ. ಕೊನೆಗೆ ನಮ್ಮ ಅಕ್ಕವರೆಲ್ಲ ಬಂದೆಲ್ಲ ಮಾತಾಡಿ ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಕಾಫಿ ಎಲ್ಲ ಕುಡಿದ್ವಿ. ಕಾಫಿ ಕುಡಿದು ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಸ್ವಲ್ಪ ಹೊತ್ತು. ಇನ್ನೂ ಟೈಮ್ ಇತ್ತು ಫ್ಲೈಟ್ ಹೋಗೋದು. 4 ಗಂಟೆಗೇನೋ, 4:30 ಇರಬೇಕು ಬೆಳಗಿನ ಜಾವ ಇದ್ದಿದ್ದು. ಹಂಗಾಗಿ ಎಲ್ಲ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡ್ಕೊಂಡ್ವಿ, ಕಾಫಿ ಕುಡಿದ್ವಿ. ಜೊತೆಯಲ್ಲಿ ಸ್ವಲ್ಪ ಹಂಗೆ ಬೇಜಾರಾದ ಕ್ಷಣವೂ ಆಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇರೋದು. ನನಗೂ ಆಗಲೇ ಸ್ವಲ್ಪ ಅಳು ಬಂದಿತ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡು ಕಳಿಸ್ಕೊಡ್ಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪ ಅವರ ತಂಗಿಯವರು, ಅವ್ರಿಗೆ 3 ಜನ ಹೆಣ್ಮಕ್ಳು, ನಮ್ಮ ಅಪ್ಪನಿಗೆ 3 ಜನ ಗಂಡು ಮಕ್ಕಳು. ಅಂದರೆ ನಾವೇನಾದರೂ ಇದಾದ್ರೂ ಒಟ್ಟಿಗೆ ಸೇರ್ತಾ ಇರ್ತೀವಿ. ಇನ್ನೊಬ್ಬರು ನಮ್ಮ ಅತ್ತೆ ಮಗ, ಇದು ದೊಡ್ಡ ಅತ್ತೆ ಮಗ, ಅವ್ರಿಗೊಬ್ಬರು ಗಂಡು ಮಗು ಅಷ್ಟೇ. ಟೋಟಲ್ಲು 7 ಜನ ನಾವು ಫ್ಯಾಮಿಲಿಯಲ್ಲಿ. ಎಲ್ಲ ಹೆಂಗೋ ಫೈನಲಿ ಹೊರಡಬೇಕು ಅಂತ ಇದು ಬಂತು. ಒಳಗಡೆ ಅಲ್ಲಿ ಲಗೇಜೆಲ್ಲ ಚೆಕ್ ಮಾಡಿ ಬಿಡೋದು ಜಾಸ್ತಿ ಹೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಅಲ್ಲೇ ಇದು ಮಾಡಲಿ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಕಳಿಸಿದ್ವಿ. ಆಮೇಲೆ ಚೆಕ್ಕಿಂಗ್ ಇರುತ್ತೆ, ಪ್ಯಾಕಿಂಗ್ದು ಅದೆಲ್ಲ ವೆಯ್ಟ್ ಮಾಡೋದೆಲ್ಲ ಇರುತ್ತೆ. ಎಲ್ಲ ಹೇಳ್ಬಿಟ್ಟು ನಾವು ಬಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. 1 hour 2 hour ಹೊರಗಡೆನೇ ಮಾತಾಡ್ಕೊಂಡು ಕುಂತಿದ್ವಿ. ಮತ್ತು ನಾವು ಮನೆಗೆ ಬಂದ್ವಿ. ಹೋಗೋವರೆಗೂ ಅಲ್ಲೇ ಇದ್ವಿ. ನೋಡಿ ಇದು ಫಸ್ಟ್ ಎಂಟ್ರಿ ಆಗೋದು ಇದು. ಅಲ್ಲಿ ನಮ್ಮದು ಪಾಸ್ಪೋರ್ಟ್ ಅದೆಲ್ಲ ಕೊಟ್ಟು ಚೆಕ್ಕಿಂಗ್ ಮಾಡಿಸಿ ಇಲ್ಲಿಂದ ಒಳಗಡೆ ಹೋಗಬೇಕು. ನಾವು ಹೊರಗಡೆನೇ ಕಾಯ್ತಾಯಿದ್ವಿ. ಅಂದರೂ ಸೆಕ್ಯೂರಿಟಿ ಪರ್ಪಸ್ಗೆ ಇದು ಮಾಡ್ತಾರೆ, ಬೈತಾ ಇರ್ತಾರೆ. ನಾವು ಹಂಗೆ ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡಿದ್ದು. ಒಂದು ಸ್ವಲ್ಪ ನಾವು ಫೋಟೋಶೂಟ್ ಮಾಡ್ಕೊಂಡು ತಂಗಿ ಹೋಗೋವರೆಗೂ ಅವ್ರದ್ದು ಚೆಕ್ಕಿನ್ ಎಲ್ಲ ಆಗ್ತಾಯಿತ್ತು.
ಚೆಕ್-ಇನ್ ಆಗೋರಿಗೆ ಎಲ್ಲ ಹೋಗೋವ್ರಿಗೂ ಸ್ವಲ್ಪ ನಮಗೂ ಭಯ ಅನ್ನಿಸ್ತಾಯಿತ್ತು. ಎಲ್ಲ ಮಿಲ್ಟ್ರಿ ವಿತ್ ಚೆಕ್ಕಿಂಗು ಸಖತ್ತಾಗಿರುತ್ತೆ. ಬಟ್ ಏರ್ಪೋರ್ಟ್ ಎಕ್ಸ್ಪೀರಿಯೆನ್ಸೇ ಒಂಥರ ಸೂಪರ್ಬಾಗಿರುತ್ತೆ. ನಿಜ ಆ ಥರ ಸಿಟಿ ಲೆವೆಲ್ಗೂ ಬಂದುಬಿಟ್ರೆ ನಾವು ಯಾರಿಗೂ ಬೈಕೊಳಂಗಿರಲ್ಲ, ಏನಿರಲ್ಲ. ಅಷ್ಟು ಕ್ಲೀನು ಮೇಂಟೆನೆನ್ಸ್ ಆಗಲಿ, ರೋಡ್ಗಳಾಗಲಿ, ಪಾರ್ಕಿಂಗ್ ಆಗಲಿ ಎಲ್ಲ. ಕೊನೆಗೆ ನೋಡಿ ಎಲ್ಲ ಚೆಕ್ಕಿಂಗ್ ಆಯಿತು, ಹೊರಟ್ರು ಒಳಗಡೆ. ನಾವಿನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಅಲ್ಲಿ ಹೋಗಿ ನಿಂತರೆ ಡೋರ್ ಅದ ಓಪನ್ ಆಗ ಸೆನ್ಸಾರ್ ಥರ ಚೆನ್ನಾಗಿರುತ್ತೆ ಅಂತೀರ. ಮತ್ತು ಫೈನಲಿ ನಮಗೆಲ್ಲ ಒಂದು ಟಾಟಾ ಹೇಳಿ ನಮ್ಮ ತಂಗಿ ಒಳಗೆ ಹೋದರು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಒಂದು ಅರ್ಧ 1 ಅವರ್ ಅಲ್ಲೇ ಕುಂತಿದ್ವಿ. ಮತ್ತು ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಬರೋರು ಹೋಗೋರು ಎಲ್ಲ ಇಲ್ಲೇ ಬರಬೇಕು ಹೊರಗಡೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.